ಒಬೆಸಿಟಿ ಅನ್ನೋದು ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ. ನೀವು ನೋಡಿರ್ಬೋದು, ತುಂಬಾ ಚಿಕ್ಕ ಮಕ್ಕಳಲ್ಲೂ ಅವ್ರ ವೆಯ್ಟ್ ಅನ್ನ ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇರಲ್ಲ. ಅಂದ್ರೆ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ಒಂದ್ ಸ್ವಲ್ಪ ದೂರ ಅವ್ರು ಆಟ ಆಡ್ಬೇಕಾದ್ರೆ ಅಥವಾ ಮೆಟ್ಲು ಹತ್ತಿ ನಡಿವಾಗ ಏದುಸಿರು ಬರೋವಂಥದ್ದು, ಅವರ ಶಕ್ತಿ ಕಡಿಮೆ ಆಗುವಂತದ್ದು, ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ, ಇಂಥ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಅದರಿಂದ ಬೇರೆ ಬೇರೆ ಆರ್ಗನ್ಸ್ ಕೂಡ ಅಫೆಕ್ಟ್ ಆಗೋದ್ರಿಂದ ಮಕ್ಕಳಿಗೆ ನೀವು ಓವರ್ ನ್ಯೂಟ್ರಿಷಸ್ ಫುಡ್ ಕೊಡಬಾರ್ದು. ಚಟುವಟಿಕೆಗಳು ಇರ್ಲೇಬೇಕು. ವ್ಯಾಯಾಮ ಆಗ್ಬೋದು ಅಥವಾ ಡ್ಯಾನ್ಸ್ ಅಲ್ಲಿ ನೀವು ತೊಡಗಿಸ್ಕೊಳ್ಳೋದು, ಆಟ ಆಡುವಂತದ್ದು, ಈ ಎಲ್ಲದೂ ಒಂದು ಕಾಂಬಿನೇಷನ್ ಮಾಡಿ ನೀವು ಅವ್ರಿಗೆ ಒಳ್ಳೆ ಆಹಾರ, ಹಣ್ಣು ತರಕಾರಿ ಜಾಸ್ತಿ ಕೊಟ್ಟು ಈ ಹೊರಗಡೆ ಸಿಗುವಂತ ಪ್ರೋಸೆಸ್ಡ್ ಫುಡ್ ಅಂತ ಏನ್ ಕರಿತೀವಿ, ಪ್ಯಾಕ್ಡ್ ಐಟಮ್ ಅಲ್ಲಿ ಬರೋವಂಥದ್ದು, ಹೊರಗಡೆ ಸಿಗುವಂತ ಯಾವುದೇ ಚಿಪ್ಸ್ ಇಂದ ಹಿಡಿದು ಯಾವುದೇ ರೀತಿ ಪ್ಯಾಕ್ಡ್ ಐಟಮ್ ಅನ್ನೋದನ್ನ ಅವ್ರಿಗೆ ಕೊಡಬಾರ್ದು. ಚಾಕ್ಲೇಟ್ಸ್ ಇಂದ ಹಿಡಿದು ಎಲ್ಲ ಕಡಿಮೆ ಮಾಡ್ತಾ ಬಂದು ಒಳ್ಳೆ ಆಹಾರ ಕೊಡ್ತಾ ಇದ್ರೆ ಖಂಡಿತವಾಗಿಯೂ ಅವರ ಒಬೆಸಿಟಿನ ಕಡಿಮೆ ಮಾಡ್ಕೋಬಹುದು. ವಾಕಿಂಗ್ ಹೋಗೋದ್ರ ಜೊತೆಗೆ ಪರ್ಟಿಕ್ಯುಲರ್ ಪೋಸ್ಚರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಸರ್ವಾಂಗಾಸನ ಹಾಗೂ ಸೂರ್ಯ ನಮಸ್ಕಾರ, ಟ್ವಿಸ್ಟಿಂಗ್ ಆಸನಾಸ್, ಆಮೇಲೆ ಪಶ್ಚಿಮೋತ್ತಾನಾಸನ, ಚಕ್ರಾಸನ, ಈ ಎಲ್ಲಾ ಆಸನಗಳನ್ನು ಕೂಡ ಮಾಡ್ಬೇಕಾಗುತ್ತೆ. ಇದರ ಜೊತೆಗೆ ಮುದ್ರಾ ಅವರಿಗೆ ಸಪೋರ್ಟಿಂಗ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ.